ಕಳಂಕರಹಿತ ರಾಜಕಾರಣಿ ಸುದೀರ್ಘ 4 ದಶಕಗಳ ತನ್ನ ರಾಜಕೀಯ ಜೀವನದುದ್ದಕ್ಕೂ ಯಾವುದೇ ಒಂದು ಎಫ್ಐಆರ್ ಆರೋಪ ಕೋರ್ಟು ಕೇಸು ಅಂತ ಇಲ್ಲದಂತ ರಾಜಕಾರಣಿ ಅಂತ ಕರೆಸಿಕೊಳ್ಳೋ ಸಿದ್ದರಾಮಯ್ಯನವರ ಈ ಎಲ್ಲ ಹೆಗ್ಗಳಿಕೆಗೆ ಕಳಂಕ ಅನ್ನೋ ರೀತಿಯಲ್ಲಿ ಮೂಡಾ ಪ್ರಕರಣ ಮೆತ್ತಿಕೊಂಡಿತ್ತು. ಮೂಡಾ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಂಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಎಷ್ಟೇ ಬಾರಿ ಹೇಳಿದ್ರು ಇಡಿ ತನಿಖೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ಕಂಟಕ ಇದು ಅಂತ ವ್ಯಾಖ್ಯಾನ ಮಾಡಲಾಗಿತ್ತು. ಆದರೆ ಈಗ ಮೂಡಾ ಸಂಕಷ್ಟದಿಂದ ಸಿದ್ದರಾಮಯ್ಯ ಕಂಪ್ಲೀಟ್ ಆಗಿ ಸೇಫ್ ಆಗಿದ್ದಾರೆ. ಲೋಕಾಯುಕ್ತ ಮಾತ್ರ ಅಲ್ಲ, ಈಗ ಸುಪ್ರೀಂ ಕೋರ್ಟ್ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಬಲ ಕೊಟ್ಟಿದೆ. ಸಿದ್ದರಾಮಯ್ಯ ಅವರ ಪತ್ನಿಗೆ ಕ್ಲೀನ್ ಚಿಟ್ ಅನ್ನ ಲೋಕಾಯುಕ್ತ ಈಗಾಗಲೇ ಕೊಟ್ಟಿತ್ತು. ಇಲ್ಲ, ಸಿದ್ದರಾಮಯ್ಯನವರ ಪಾತ್ರ ಏನಿಲ್ಲ ಅಂತ ಇಡೀ ತನಿಖೆಯನ್ನು ಮುಂದಿಟ್ಟು ಹಣಿಯೋದಕ್ಕೆ ಪ್ರಯತ್ನ ಆಗ್ತಾ ಇತ್ತಲ್ಲ, ಅವರಿಗೀಗ ಶಾಕ್ ಆಗಿದೆ. ಇಡಿ ಸಮನ್ಸ್ಗೆ ತಡೆಯೊಡ್ಡಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ನ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಈಗ ಸುಪ್ರೀಂ ನಿಲುವು ಆನೆ ಬಲ ತಂದುಕೊಡ್ತು. ಒಂದು ಮೂಡಾ ಪ್ರಕರಣದಲ್ಲಿ, ಇನ್ನೊಂದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜ್ಯ ರಾಜಕಾರಣದ ನಾಯಕತ್ವ ಬದಲಾವಣೆಯಲ್ಲೂ ಕೂಡ 5 ವರ್ಷದ ಹಾದಿಯಂತೂ ಈಗ ಬಹಳ ಸುಗಮವಾಗಿದೆ. ಅದು ಫಸ್ಟ್ ಬೆಂಚೇ ಈ ಆರ್ಡರ್ ಅನ್ನ ಕೊಟ್ಟಿರೋದ್ರಿಂದ ಇದು ದೇಶದ ಉಳಿದ ಎಲ್ಲ ಲೋಯರ್ ಕೋರ್ಟ್ಗಳಲ್ಲಿ ಪ್ರಸ್ತಾಪ ಆಗಬಹುದಾಗಿರುವಂತಹ ಒಂದು ಜಡ್ಜ್ಮೆಂಟ್ ಇದಾಗಿದೆ. ಹಾಗಾಗಿ ಇಡಿಗೆ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಇದು ಹಿನ್ನಡೆ ಅಂತ ವ್ಯಾಖ್ಯಾನ ಮಾಡಲಾಗ್ತದೆ. ಸಿದ್ದರಾಮಯ್ಯ ಅಂತೂ ಸೇಫ್ ಆದ್ರು, ಮೂಡಾ ಕೇಸಿಂದಾನು ಸೇಫ್ ಆದ್ರು. ನಂಬರ್ 2, ರಾಜ್ಯದಲ್ಲಿ ನಡೀತಾ ಇರುವಂತಹ ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಬದಲಾವಣೆ, ಮುಖ್ಯಮಂತ್ರಿಗಳ ಹೆಸರು ಕಳಂಕ ಬಂದಿತ್ತು, ಅದು ಒಂದು ಕಾರಣ ಆಗ್ಬಿಡುತ್ತೆ ಅವರನ್ನ ಕೆಳಗಿಳಿಸೋದಕ್ಕೆ ಅನ್ನೋ ರೀತಿಯ ಚರ್ಚೆಗಳಿಗಂತೂ ಪೂರ್ಣ ವಿರಾಮ ಬಿದ್ದಿದೆ. ಹಲವರು ಮಾತಾಡಿದ್ದಾರೆ, ರಾಜ್ಯದ ರಾಜಕಾರಣಿಗಳು ಸೇರಿದಂತೆ ಹಲವರು ಈ ವಿಚಾರವನ್ನ ಪರ ಮತ್ತು ವಿರೋಧವಾಗಿ ಮಾತಾಡಿದ್ದಾರೆ. ಕಾಂಗ್ರೆಸ್ಸಿಗರು ಏನೇನನ್ನಿದ್ದಾರೆ, ಬಿಜೆಪಿಯವರು ಏನೇನಿದ್ದಾರೆ, ಬನ್ನಿ ನೋಡೋಣ. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಬಂದು 40 ವರ್ಷ ಮೇಲಾಯ್ತು. ನಾನು ಅವರು ಇಬ್ಬರು ಜೊತೆಗೆ ಇದ್ದೀವಿ. ಎಂದೂ ಅವರು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರದಲ್ಲಿ ಅವರಾಗ್ಲಿ ಅವ್ರ ಕುಟುಂಬದಲ್ಲಿ ಅದರಲ್ಲೇ ತೊಡಗಿದ್ದು ನಾನು ಕಂಡು ಇಲ್ಲ, ಕೇಳು ಇಲ್ಲ, ನೋಡೂ ಇಲ್ಲ. ಏನೂ ಇಲ್ಲದೆ ಇರೋದು ನನ್ನ ಕತೆ ಕಟ್ಟಿಬಿಟ್ಟು ರಾಜಕೀಯವಾಗಿ ಪಾದಯಾತ್ರೆ ಮಾಡ್ಕೊಂಡು JDS BJP ಸೇರ್ಕೊಂಡು ಅವ್ರನ್ನ ಕಪ್ಪು ಚುಕ್ಕಿ ಮಸಿ ಬಡಕ್ಕೆ ಪ್ರಯತ್ನ ಮಾಡಿ ಅವರ ವ್ಯಕ್ತಿತ್ವನ ನಾಯಕತ್ವನ ಕಳೆಗುಣಿಸಕ್ಕೆ ಕೆಲಸ ಮಾಡೋದಿಲ್ಲ. ಎಷ್ಟೊಂದು ಮಾನಸಿಕ ಹಿಂಸೆ ಅನುಭವಿಸಿರ್ಬೋದ್ರಿ. ಅಂತಿಮವಾಗಿ ನ್ಯಾಯಾಲಯ ಏನು ಸ್ಪಷ್ಟವಾಗಿ ಹೇಳ್ತು, ರಾಜಕೀಯ ಮಾಡಬೇಡಿ, ನೀವೇನು ಸೂಪರ್ ಪೊಲೀಸಾ ಇಲ್ಲ ಇದು ಡ್ರೋನಾ ಎಲ್ಲದಕ್ಕೂ ಹೋಗಿ ಮಾಡೋದಕ್ಕೆ ಅಂತ ಹೇಳಿ ರಾಜಕೀಯ ಅಂಗಳದಲ್ಲಿ ಹೋಗಿ ಮಾಡಿ ಕೋರ್ಟಿಗೆ ತರಬೇಡಿ. ಇಲ್ಲಿರೋದಂತೆ ಚೀಮೋರ್ಯಾಕೆ ಸಾಕಲ್ವಾ? ಕೇಂದ್ರ ಸರ್ಕಾರ ಹೇಗೆ ಎದುರಾಳಿಗಳ ವಿರುದ್ಧವಾಗಿ ಸಂವಿಧಾನ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಎದುರಾಳಿಗಳನ್ನ ಸುಪ್ರೀಂ ಕೋರ್ಟ್ ತೀರ್ಪು ಬಹುಶಃ ಇದು ಮೊದಲನೇ ಅಲ್ಲ. ಈಗಾಗಲೇ ಕಳೆದ ಸುಮಾರು 2 ವರ್ಷಗಳಿಂದನೂ ಕೂಡ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ, ಇಡಿಗೆ ಸಂಬಂಧಪಟ್ಟಂತ ಕೇಸ್ಗಳೇನು ದಾಖಲೆ ಮಾಡ್ತಾ ಇದ್ದಾರೆ, ವಿಚಾರಣೆಗಳಿಗೆ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೇ ಮೀರ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಬಹುಶಃ ಕಳೆದ ವಾರ ಮದ್ರಾಸ್ ಹೈಕೋರ್ಟಲ್ಲೂ ಕೂಡ ಒಂದು ಕೇಸು ಬಹಳ ತೀಕ್ಷ್ಣವಾಗಿ ಉತ್ತರವನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದೆ. ಸೊ ಇಡಿ ಒಂದು ರಾಜಕೀಯ ಪ್ರೇರಿತವಾದಂಥ ದಾಳಿಯನ್ನ ಮಾಡಲಿಕ್ಕೆ, ವಿರೋಧ ಪಕ್ಷಗಳನ್ನ ಬಗ್ಗು ಬಡಿಲಿಕ್ಕೆ ಇಡಿಯನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶದ ಜನರಿಗೆಲ್ಲರಿಗೂ ಕೂಡ ಅರ್ಥ ಆಗಿದೆ. ಬಹುಶಃ ನಾವು ಏನು 10 ವರ್ಷದಿಂದ ಹೇಳ್ಕೊಂಡು ಬಂದಿದ್ದೀವಿ, CBI, IT, ED ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಸೀಳ್ನಾಯಿಗಳಾಗಿದೆ, ಅವರ ಕೈಗೊಂಬೆ ಆಗಿದೆ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಕಳೆದ 10 ವರ್ಷದಲ್ಲಿ ವಿರೋಧ ಪಕ್ಷದ ನಾಯಕರ ಮೇಲೆ 200ಕ್ಕಿಂತ ಹೆಚ್ಚು ಕೇಸ್ಗಳು ಮಾಡಿದ್ದಾರೆ. ಆದರೆ 2 ಕನ್ವಿಕ್ಷನ್ ರೇಟ್, ಓನ್ಲಿ 2 ಕೇಸಸ್ನಲ್ಲಿ ಕನ್ವಿಕ್ಷನ್ ಆಗಿದೆ. ಸೊ ಇಟ್ಸ್ ವೆರಿ ಕ್ಲಿಯರ್ ದಟ್ ದೇ ಆರ್ ಬೀಯಿಂಗ್ ಮಿಸ್ಯೂಸ್ಡ್. ಈಗ ನಮ್ಮ ರಾಜ್ಯದ ಜನರು ಮತ್ತು ರಾಷ್ಟ್ರದ ಜನರಿಗೆ ದಿಕ್ತಪ್ಪಿಸಿದ್ರಲ್ಲ ನಮ್ಮ BJP ನಾಯಕರು, ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ. ಈಗ
ದೊಡ್ಡ ದೊಡ್ಡ ಪಾದಯಾತ್ರೆ ಮಾಡಿದ್ರು, ಮೈಸೂರಿನಲ್ಲಿ ದೊಡ್ಡ ಭಾಷಣ ಮಾಡಿದ್ರು. ಈಗ ಅವ್ರೇನು ರಾಜೀನಾಮೆ ಕೊಟ್ಟು ಹೋಗ್ತಾರ, ಈಗ ಕ್ಷಮೆ ಕೇಳ್ತಾರ? ಈಗ ನಾವು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ರಾಜಕೀಯ ಹೋರಾಟನೂ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಪರಿಗಣಿಸ್ಕೊಂಡು ರಾಜಕೀಯ ಹೋರಾಟನೂ ಮಾಡ್ತೇವೆ. ಹಾಗಂತ ನೀವು ಮೂಡಾ ಪ್ರಕರಣಕ್ಕೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ನಿಮ್ಮ ಅಧಿಕಾರ ದುರುಪಯೋಗಕ್ಕೆ ಸರ್ಟಿಫಿಕೇಟ್ ಅಂತ ಭಾವಿಸಬೇಡಿ. ಸ್ವಜನ ಪಕ್ಷಪಾತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಭಾವಿಸಬೇಡಿ. ಭ್ರಷ್ಟಾಚಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್. ಭ್ರಷ್ಟಾಚಾರ ನಡೆಸಿ ನೀವು ಮಾಡಿದ್ ಸರಿ ಇದೆ, 14 ಯಾಕೆ ಕೇಳಿದ್ರಿ, 34 ಸೀಟ್ ಕೇಳಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಅನ್ಕೊಂಬೇಡ್ರಿ. ಇದು ಭ್ರಷ್ಟಾಚಾರಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ, ಅಧಿಕಾರ ದುರುಪಯೋಗಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ, ಸ್ವಜನ ಪಕ್ಷಪಾತಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ. ಕೇವಲ ಇಡಿ ತನಿಖೆಗೆ ಸಂಬಂಧಿಸಿದಂತೆ ಮಾತ್ರ ಹೇಳಿದೆ. ಹಾಗಾಗಿ ಆ ಇಡಿ ತನಿಖೆಗೆ ಸಂಬಂಧಿಸಿದಂತೆ ನಾವು ರಾಜಕೀಯ ಹೋರಾಟವನ್ನ ಸುಪ್ರೀಂ ಕೋರ್ಟ್ ಹೇಳಿರೋ ನೆಲೆಯಲ್ಲಿ ನಾವು ಮುಂದುವರಿಸ್ತೇವೆ. ಹಾಗೇನೆ ನಿಮ್ಗೆ ಇದಕ್ಕೆ ಸರ್ಟಿಫಿಕೇಟ್ ಅಂತ ಹೇಳಿ ಭಾವಿಸಬೇಡಿ. ಅದೇ ಸುಪ್ರೀಂ ಕೋರ್ಟ್ ತೇಜಸ್ವಿ ಸೂರ್ಯರವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25 ಲಕ್ಷ ರೂಪಾಯಿ ದಂಡ ಹಾಕಿದೆ. ಅದು ನಿಮ್ಗೆ ಅಪಮಾನ ಅಂತ ಅನ್ಸ್ಬೇಕಲ್ಲ. ನಿಮ್ ರಾಜಕೀಯ ದುರುಪಯೋಗ ಮಾಡ್ಕೊಂಡಿದ್ದೀರಿ ಅನ್ನೋದು ನಿಮ್ಗೆ ದಂಡ ಹಾಕಿದೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ನಿಮ್ಗೊಂದು ಅಪಮಾನ ಸಂಗತಿ ಆಗ್ಬೇಕಿತ್ತಲ್ಲ. ಹಾಗಾಗಿ ನೀವು ಇದರಿಂದ ಬೀಗಬೇಕಾದ ಅವಶ್ಯಕತೆ ಇಲ್ಲ ಅನ್ನುವ. ಸದ್ಯ ಈಗ ಸಿದ್ದರಾಮಯ್ಯನವರಿಗೆ ಈಗ ಕ್ಲೀನ್ ಚಿಟ್ ಸಿಕ್ಕಿರೋದು, ಕ್ಲೀನ್ ಇಮೇಜ್ಗೆ ವಾಪಸ್ ಅವರನ್ನ ಕರ್ಕೊಂಡು ಬಂದು ನಿಂತಿದೆ. ಸಿದ್ದರಾಮಯ್ಯ ಕಳಂಕರಹಿತ ರಾಜಕಾರಣಿ ಅನ್ನುವಂಥ ಆ ಹೆಗ್ಗಳಿಕೆಗೆ ಮೂಡಾಕ್ಕೆ ಸಡ್ಡ ಇತ್ತು, ಅದು ಕ್ಲಿಯರ್ ಆಗಿದೆ. ಸಿಎಂ ವಿರುದ್ಧ ಮೂಢಾಸ್ತ್ರವನ್ನು ಇಟ್ಕೊಂಡು ವಿಪಕ್ಷಗಳು ಅಬ್ಬರಿಸಿ ಬೊಬ್ಬಿರಿದುವು. ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರಿಗೆ ಪಾದಯಾತ್ರೆ ಆಯಿತು. ಸದನದ ಒಳಗೆ ಹೊರಗೆ ಎಲ್ಲ ಕಡೆ ಬ್ರಹ್ಮಾಸ್ತ್ರವಾಗಿ ವಿಪಕ್ಷಗಳು ಇದನ್ನು ಬಳಕೆ ಮಾಡಿಕೊಂಡವು, ಕರ್ನಾಟಕದ ವಿಪಕ್ಷಗಳು. ಆದರೆ ಈಗ ಏಕೈಕ ಅಸ್ತ್ರವಾಗಿದ್ದಂಥ ಮೂಡ ಸಿದ್ದರಾಮಯ್ಯನವರ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಅಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ಇದ್ದಂಥ ಏಕೈಕ ಅಸ್ತ್ರ ಈಗ ಕಳೆದು ಹೋಗಿದೆ. ಇದು ಕೇವಲ ಬಿಜೆಪಿಯವ್ರಿಗೆ ಮಾತ್ರ ಅಲ್ಲ, DCM DK ಶಿವಕುಮಾರ್ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಇದನ್ನ ಪರೋಕ್ಷವಾಗಿ ಪ್ರಬಲ ಅಸ್ತ್ರವನ್ನ DCM ಬಳಕೆ ಮಾಡ್ಕೋಬಹುದು ಅನ್ನುವ ಒತ್ತಾಸೆಯಲ್ಲಿದ್ದರೇನೋ ಗೊತ್ತಿಲ್ಲ. ಹಂಗಿದ್ದಿದ್ರೆ ಅವ್ರಿಗೂ ಕೂಡ ಇದು ಹಿನ್ನಡೆ ಅಂತ ಕಾಣ್ತಾ ಇದೆ. ಸೊ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಕಾರಣ ಸಿಕ್ಕಂಗೆ ಆಗ್ತಾ ಇದೆ. ಸರ್, ಸಿದ್ದರಾಮಯ್ಯನವ್ರದ್ದು ಒಂದು ನಿನ್ನೆ ನಾವು ಅದರ ಬಗ್ಗೆ ಅರ್ಧ ಗಂಟೆ ಮಾತಾಡಿದ್ವಿ. ಅವರಿಗೆ ಕೊಟ್ಟಂತಹ ಕ್ಲೀನ್ ಚಿಟ್ಟು ಅಥವಾ ಇಡೀ ವಿಚಾರದಲ್ಲಿ ಮಾತಾಡಿದಂತಹ ಮಾತುಗಳು, ಆದೇಶ, ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ನೀವು ನಿನ್ನೆ ಹೇಳಿದ್ರಿ. ಈಗ ಸಿದ್ದರಾಮಯ್ಯನವರ ರಾಜಕೀಯದಲ್ಲಿ ಮುಂದಿನ ಅಧಿಕಾರ ಬದಲಾವಣೆ, ನಾಯಕತ್ವ, DCM DK ಶಿವಕುಮಾರ್ CM ಆಗೋದು, ಎಲ್ಲದಕ್ಕೂ ಇದೊಂದು ರೀತಿಯಲ್ಲಿ ಗೇಟ್ ವೇ ತರ ಕಾಣಿಸ್ತಾ ಇದೆ. ಸರ್, ಸಿದ್ದರಾಮಯ್ಯನವರ ವಿಷಯಕ್ಕೆ ಬಂದಾಗ ಸಿದ್ದರಾಮಯ್ಯನವರ ಪರ್ಸನಾಲಿಟಿ ನಾವು ಏನು ಹೇಳ್ತೀವಲ್ಲ, ರಾಜಕೀಯ ಪರ್ಸನಾಲಿಟಿಯನ್ನು ನೀವು ನೋಡಿದಾಗ ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ. ಆ ಗಡಸುತನ ಇದೆಯಲ್ಲ, ಇನ್ ಇಸ್ ಪರ್ಸನಾಲಿಟಿ, ಇನ್ ಇಸ್ ಟಾಕ್, ಆ ಮಾತಾಡುವ ಶೈಲಿ, ಆ ಆ್ಯಕ್ಟ್ ಇದೆ ಅಲ್ವಾ, ಅದು ನಿಮಗೆ ಹಳ್ಳಿಯ ಸೊಗಡು ಮಾತ್ರ ಅಲ್ಲ. ಅದರಲ್ಲಿ ಹಳ್ಳಿಯ ಸೊಗಡು ಒಂದು ಕಡೆ ಇರುತ್ತೆ. ನೀವು ಭಾಷೆಗಳನ್ನು ನೋಡಿದರೆ ನೀವು ಅವರಿಗೆ ಹಳೆ ಗ್ರಾಮೀಣ ಭಾಷೆ ರೀತಿ, ಅವರು ಊಟ ಮಾಡುವ ರೀತಿ, ಕೂತ್ಕೊಳ್ಳೋ ರೀತಿ, ನಡೆಯುವ ರೀತಿ, ನಾನೊಬ್ಬ ಹೈಫೈ CM ಅಂತ ಅವ್ರು ತೋರಿಸ್ಕೊಳ್ಳಲ್ಲ, ನಾನು ನಾರ್ಮಲ್ ಜನ. ಬಟ್ ಆ ದೃಢತೆಯಲ್ಲಿದೆ ಅಲ್ಲ, ಆ ಪರ್ಸನಾಲಿಟಿಯಲ್ಲಿ ಇನ್ನೊಂದೇನಿದೆ ಅಂದರೆ, ನಾನು ಪರಿಪೂರ್ಣ ರಾಜಕಾರಣಿ ಮಾತ್ರ ಅಲ್ಲ, ನನ್ನ ಚಾರಿತ್ರ್ಯ ಏನಿದೆ ಅಲ್ಲ, ರಾಜಕೀಯ ಚಾರಿತ್ರ್ಯ ಏನಿದೆ ಅಲ್ವಾ, ಅದು ಸ್ವಚ್ಛ ಚಾರಿತ್ರ್ಯ ಅನ್ನುವ ದೃಢತೆ ಅದರಲ್ಲಿತ್ತು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರನ್ನು ಯಾವಾಗಲೂ ಸಿದ್ದರಾಮಯ್ಯನವರ ಮೇಲೆ ಬೊಟ್ಟು ಯಾರು ತೋರಿಸಿರಲಿಲ್ಲ. ಅದು ಭ್ರಷ್ಟಾಚಾರ ಆಗಲಿ, ಅದರ ಯಾವುದೇ ಆಗಲಿ. ಇವನ್ ದೇವೇಗೌಡರೊಟ್ಟಿಗೆ ಅವರು ಮುನಿಸ್ಕೊಂಡು ಈ ಕಾಂಗ್ರೆಸ್ಗೆ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಭ್ರಷ್ಟ ಅಂತ ಯಾರು ಕರೆದಿರಲಿಲ್ಲ. ದೇವೇಗೌಡರು ಸಿದ್ದರಾಮಯ್ಯ ನನಗೆ ಮೋಸ ಮಾಡಿ ಹೋದ ಅಂತ ಹೇಳಿರ್ಬೋದು, ನನಗೆ ಕೈಕೊಟ್ಟು ಹೋದ ಅಂತ ಹೇಳಿರ್ಬೋದು, ನಾನು ಸಾಕಿದ ಗಿಡಿ ನನಗೆ ಹದ್ದಾಗಿ ಕುಕ್ಕಿತಲ್ಲೋ ಅಂತ ಹೇಳಿರ್ಬೋದು. ಬಟ್ ಭ್ರಷ್ಟ ಒಬ್ಬ ಹೊರಗಡೆ ಹೋದ ಅಂತ ಹೇಳಿಲ್ಲ. ನನ್ನ ಪಕ್ಷದಲ್ಲಿ ಭ್ರಷ್ಟರು ಬೇಕಾಗಿಲ್ಲಪ್ಪ, ಹೋಗ್ಲಿ ಅವನು ಅಂತ ಹೇಳಿಲ್ಲ. ಅದು ಆಗಿದ್ದು ಇದೆ. ಸಿದ್ದರಾಮಯ್ಯನವರು, ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಯ ಗಣಿದಣಿಗಳ ಈ ಪಾದಯಾತ್ರೆ ಹೊರಡಿತ್ತಲ್ಲ ಬಳ್ಳಾರಿಗೆ, ವಿಧಾನಸೌಧದಲ್ಲಿ ತೊಡೆ ತಟ್ಟಿದ್ರು ನೋಡಿ. ಅದೇ ವಿಧಾನಸೌಧದಲ್ಲಿ ನಾನು ಗಂಡುಗಲಿ, ನಾನು ಪಾದಯಾತ್ರೆ ಮಾಡ್ತೀನಿ, ನಾನು ಭ್ರಷ್ಟಾಚಾರ ವಿರೋಧಿ ಅಂತ ಹೇಳಿದ ಸಿದ್ದರಾಮಯ್ಯ. ಅಷ್ಟು ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ಪ್ರತಿ ಸ್ಪೀಚ್ಗಳನ್ನು ನೋಡಿ ನೀವು,
ನಾನು ಕುಟುಂಬ ರಾಜಕಾರಣವನ್ನು ಒಪ್ಪಲ್ಲ, ನಾನು ಕುಟುಂಬದವರಿಗೆ ಫೇವರ್ ಮಾಡಲ್ಲ, ನಾನು ಯಾರನ್ನೂ ಹತ್ರ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದ. ಆ್ಯಂಡ್ ಅವರು ಫಸ್ಟು CM ಆದಾಗಲೂ ಕೂಡ ಜಾಸ್ತಿ ಕುಟುಂಬವನ್ನು ಸೇರಿಸಿಲ್ಲ. ಆದರೆ ಅವರ ಮೊದಲ ಮಗ ಯಾರಿದ್ರು, ರಾಕೇಶ್ ಅವರಿದ್ರು, ಅವರು ಅಲ್ಲಿ ಬರ್ತಾ ಇದ್ರು ಅನ್ನುವ ಇತ್ತು. ಆದರೂ ಎಲ್ಲೂ ಓಪನ್ ಆಗಿ ಕಾಡ್ಕೊಳ್ತಾ ಇರಲಿಲ್ಲ. ಈಗ MLA ಆಗಿದ್ರು, ಈಗ MLC ಆಗಿದ್ದಾರೆ ಯತೀಂದ್ರ ಅವರು ಕೂಡ ಅಲ್ಲಿ ತಂದೆಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಇದೆ. ಅದು ನಾರ್ಮಲಿ ಎಲ್ಲ ಕಡೆ ಇದೆ. ಆದರೆ ಎಲ್ಲಿನೂ ಪರ್ಸನಲ್ ಇಂಟರ್ಫಿಯರೆನ್ಸ್ ಇರಲಿಲ್ಲ ಅನ್ನೋದಿದೆ. ಅವ್ರದ್ದೇ ಒಂದು ಗುಂಪು ಕಟ್ಟಿಕೊಂಡು ಅವರೊಟ್ಟಿಗೆ ಇರ್ಬೋದು ವಿನಃ ಫ್ಯಾಮಿಲಿಯನ್ನು ತಂದಿರಲಿಲ್ಲ ಅನ್ನೋದಿತ್ತು. ಸಿದ್ದರಾಮಯ್ಯನವರು ಆ ಸ್ಟ್ರಾಂಗ್ ಏನು ಪರ್ಸನಾಲಿಟಿ ಇದೆಯಲ್ಲ, ಅದರ ಒಂದು ಗುಟ್ಟು ಯಾವುದಿತ್ತಂದರೆ, ನಾನು ಭ್ರಷ್ಟನಲ್ಲ, ರಾಜಕಾರಣಕ್ಕೆ ದುಡ್ಡು ಮಾಡಲಿಕ್ಕೆ ನಾನು ಬಂದಿಲ್ಲ, ನಾನು ಜನಸೇವೆ ಮಾಡಲಿಕ್ಕೆ ಬಂದಿದ್ದೀನಿ. ಅಹಿಂದ ಅಂತ ಹೇಳುವಾಗ ನಾನು ದೀನದಲಿತರಿಗಾಗಿ ಬಡಬಗ್ಗರಿಗಾಗಿ ಇರುವವನು ಅಂತ ಹೇಳುವ ಸಂದೇಶವನ್ನು ಕಳಿಸ್ತಾ ಇದ್ದವರು. ಬಟ್ ಈ ಸಲ ಇದೆಯಲ್ಲ, ಇದು ಈಸಿಯಾಗಿರಲಿಲ್ಲ. ಈ ಸಲ ಔಟ್ ಟೇಕಿಂಗ್ ಮಾಡುವಾಗ ಅವರು ಹೌದು ನಾನು ಸಿದ್ದರಾಮಯ್ಯ ಅಂತ ತಗೊಂಡ ಆ ಧ್ವನಿ ಒಂದೇ ವರ್ಷದಲ್ಲಿ ಸ್ವಲ್ಪ ಡೌನ್ ಆಯಿತು. ಅದಕ್ಕೆ ಮಸಿ ಬಳಿಯುವಂತಹ ಕೆಲಸ ಆಯಿತು, ಅಥವಾ ಚಾನ್ಸ್ ಇತ್ತು, ಅಥವಾ ಮಸಿ ಆಗ್ತಾ ಇತ್ತು ಅಂತ ಸ್ಥಿತಿಗೆ ಬಂದ್ಬಿಟ್ರು ಸಿದ್ದರಾಮಯ್ಯನವರು. ಯಾವತ್ತೂ ನಾನು ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರಿಗೆ ಅದು ಇನ್ಕ್ವೈರಿ ಮಾಡಿಸುವಂತಹ ಪರಿಸ್ಥಿತಿ ಬಂತು. ತಾನೇ CM ಇರುವಾಗ ತನ್ನ ಹೆಂಡತಿಯ ಮೇಲೆ, ತನ್ನ ಬಾಮೈದನ ಮೇಲೆ FIR ಆಗುವಂತಹ ಸ್ಥಿತಿ ಬಂತು. ಲೋಕಾಯುಕ್ತದಲ್ಲಿ FIR ಆಯಿತು, ಜನತಾ ಪ್ರತಿನಿಧಿ ನ್ಯಾಯಾಲಯದಲ್ಲಿ ಅಪ್ರೂವಲ್ ಸಿಕ್ತು, ಹೈಕೋರ್ಟ್ ಎಗ್ರಿ ಆಯಿತು, ಇನ್ವೆಸ್ಟಿಗೇಷನ್ಗೂ ಹೋದರು. ಇದರಲ್ಲಿ ಪ್ರತಿಪಕ್ಷ ಮತ್ತೆ ಒಳಪಕ್ಷದ ಲಾಭಗಳನ್ನು ಡಿಸ್ಕಸ್ ಮಾಡಲಾಯಿತು. ಪ್ರತಿಪಕ್ಷ ನೋಡಿದರೆ ನೀವು BJP, ಸಿದ್ದರಾಮಯ್ಯನವರನ್ನು ನಾವು ಕೆಡವಿದ್ರೆ ಹೆಂಗಾದರೂ ಕಾಂಗ್ರೆಸ್ ಕೆಡವಿ ಬೀಳುತ್ತೆ ಅನ್ನುವ ಒಂದು ಹೂವೆ. ಆದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರಿಗೆ ಏನಾದರೆ ನೆಕ್ಸ್ಟ್ ಚಾನ್ಸ್ ನನ್ನದು ಅನ್ನೋದನ್ನು DK ಶಿವಕುಮಾರ್ ಅವರು ಊಹಿಸಿರಬಹುದು ಅನ್ನೋದು ಎಲ್ಲರದ್ದು ಇತ್ತು. ಅದು ಇದ್ದೇ ಇರುತ್ತೆ. ಇಬ್ಬರ ಜಗಳದಲ್ಲಿ ಒಬ್ಬನಿಗಾದ್ರೆ ಲಾಭ ಆಗಲಿ ಅನ್ನೋದು ಇದ್ದೇ ಇರುತ್ತೆ. BJP ಆ ತರಕ್ಕಾದರೆ ಇಲ್ಲಿ ನೋಡಪ್ಪ ಅವನಿಗಿಲ್ಲ ಅಂದರೆ ನಂಗೆ ಸಿಗ್ಬೋದಲ್ಲ, ನಾನೇನು ಮಾಡಿಲ್ಲ, ಅವ್ರು ಮಾಡ್ಕೊಂಡಿದ್ದಕ್ಕೆ ಹೋದ್ರು ಅಂತ ಇತ್ತು. ಎಲ್ಲೂ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನಾಗಿತ್ತು, ಸಿದ್ದರಾಮಯ್ಯ ವಾಸ್ ವೆರಿ ಸ್ಟ್ರಾಂಗ್ ಇನ್ ಫ್ರಂಟ್ ಆಫ್ ಕಾಂಗ್ರೆಸ್ ಹೈಕಮಾಂಡ್. ಏನಕ್ಕಂದ್ರೆ ಯಾವುದು ಕಪ್ಪು ಚಿಕ್ಕೆ ಇಲ್ಲದ ಮಿನಿಸ್ಟ್ರನ್ನು ನಾವು ಕೊಟ್ಟಿದ್ದೀವಿ ಅನ್ನುವ ಹೆಗ್ಗಳಿಕೆ ಕಾಂಗ್ರೆಸ್ಗೆ ಇತ್ತು. ಅವರು ಸಿದ್ದರಾಮಯ್ಯನವರು ಅದೇ ಇಮೇಜ್ ಅನ್ನು AICC ಮುಂದೆ ಇಟ್ಕೊಂಡಿದ್ರು. ಯಾಕಂದ್ರೆ ಮೊದಲ ಸಲ CM ಆದಾಗ DK ಶಿವಕುಮಾರ್ ಅವರನ್ನು ಅವರು ಮಂತ್ರಿ ಆಗಲಿಕ್ಕೆ ಬಿಟ್ಟಿಲ್ಲ. ನನ್ನ ಸಚಿವ ಸಂಪುಟದಲ್ಲಿ ಕಳಂಕ ಇರುವ ಯಾರು ಬರಬಾರ್ದು ಅನ್ನೋದನ್ನು DK ಶಿವಕುಮಾರನ್ನು ಹೊರಗಡೆ ಇಟ್ಟರು ಅವರು. ಅದೇ DK ಶಿವಕುಮಾರ್ ಈಗ ಕಾಂಪಿಟೀಟರ್ ಆಗಿ ನಿಮಗೂ ಕಳಂಕ ಬಂದಿದೆ, ನೀವು ಇಳಿಯುವ ಸ್ಥಿತಿಯಲ್ಲಿದ್ದೀರಾ, ನಾನು ಯಾಕೆ DCM ಆಗಬಾರದು ಅನ್ನುವ ಸ್ಥಿತಿಯಲ್ಲಿ ಕಾಂಪಿಟಿಷನ್ಗೆ ಇಳಿದ್ರು. ಈಗ ಸುಪ್ರೀಂ ಕೋರ್ಟ್ ಈಸ್ ಗಿವನ್ ಆಲ್ಮೋಸ್ಟ್ ಎ ಕ್ಲೀನ್ ಚಿಟ್ ಅಂತ ಹೇಳ್ಬೋದು. ಈಗ ಅವ್ರು ಹೇಳ್ತಾರೆ, BJP ಅವರು ಹೇಳ್ತಾರೆ ಅದು ಕ್ಲೀನ್ ಚಿಟ್ ಅಲ್ಲ, ಅದು ಹಂಗೆ, ಇಟ್ಸ್ ಎ ಕ್ಲೀನ್ ಚಿಟ್. ರಾಜಕೀಯ ಇದರಲ್ಲಿ ಅಂತ ಹೇಳಿರುವುದೇ ಅವರು ಮಾಡಿಲ್ಲ ಅಂತ ಹೇಳೋದಕ್ಕೆ. ಇದು ರಾಜಕೀಯ ಮಾಡ್ತಾ ಇದ್ದೀರಾ ನೀವು, ಇದು ಹಂಗಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅದು ಮಾಡಿಲ್ಲ ಅಂತ ಹೇಳೋದಕ್ಕೆ. ಏನಕ್ಕೆ ಇದನ್ನೆಲ್ಲ ಇಲ್ಲಿ ತರ್ತೀರಾ, ಜನತೆಯ ಪಡಸಾಲೆಯಲ್ಲಿ ನೀವು ನೋಡಂತ ಹೇಳಿದ್ರೆ ಸಿದ್ದರಾಮಯ್ಯ ಮಾಡಿಲ್ಲ ಅಂತ ಅರ್ಥ. ಕಳೆದ 1 ವರ್ಷದ ಸಿದ್ದರಾಮಯ್ಯನವರ ಡೆಲ್ಲಿ ಟ್ರಿಪ್ ಇದೆಯಲ್ಲ, ಇಟ್ ವಾಸ್ ಹ್ಯುಮಿಲೇಟಿಂಗ್ ಯು. ಈ ಮೂಡ ಇದೆ ಅಲ್ವಾ, ಸಿದ್ದರಾಮಯ್ಯನವರ 4 ದಶಕದ ಏನು ರಾಜಕೀಯ ಜೀವನ ಇದೆ ಅಲ್ಲ, ಅದನ್ನು ಕುಗ್ಗಿಸ್ಬಿಟ್ಟಿತ್ತು. ರಾಜಕೀಯ ಮುಸ್ಸಂಜೆಯಲ್ಲಿದ್ದೆ ಅಲ್ಲ, ಸಿದ್ದರಾಮಯ್ಯನವರು ಅಲ್ಲೇ ತಲೆ ತಗ್ಗಿಸುವ ಸ್ಥಿತಿಗೆ ಬಂದಿದ್ರು. ಜನತೆಗೆ ಮಾತ್ರ ಅಲ್ಲ, ತನ್ನ ಪಾರ್ಟಿಯಲ್ಲೂ ಕೂಡ, ತನ್ನ ಹೈಕಮಾಂಡ್ ಕೂಡ ಈ ಒಂದು ದಾಳ ಇಟ್ಕೊಂಡ್ಬಿಟ್ಟು, ಮೂಗುದಾರ ಇಟ್ಕೊಂಡ್ಬಿಟ್ಟು, ಸಿದ್ದರಾಮಯ್ಯನವರೇ ನಿಮ್ಮದು ಬಂದಿದೆ ಅಲ್ಲ ಅನ್ನೋದಿತ್ತು. ಒಳಗಡೆ ಕೆಲವರಿಗೆ ಖುಷಿಯಾಗಲಿ ಇರ್ಬೋದು, ಅದು ಮಾನವ ಸಹಜ ಗುಣ.
ಎಲ್ರಿಗೂ ಆಸೆ ಇರುತ್ತೆ, ಅದನ್ನು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಯಾಕೆ ಡಿ ಕೆ ಶಿವಕುಮಾರ್ಗೆ ಆಸೆ ಇರಬಾರ್ದಾ? ಇರಬೇಕು. ಯಾಕೆ ಸಿದ್ದರಾಮಯ್ಯನವರು ಆಸೆ ಇಟ್ಕೊಂಡಿಲ್ವಾ? ಪರಮೇಶ್ವರ್ ಸೋತಾಗ ಪರಮೇಶ್ವರ್ಗಿಲ್ಲ ಅಂದರೆ ನನಗೆ ಸಿಗಲಿ ಅಂತ ಸಿದ್ದರಾಮಯ್ಯನವರು ಆಸೆ ಇಟ್ಕೊಂಡಿರಲಿಲ್ವಾ? ಇಟ್ಕೊಂಡಿದ್ದಾರೆ. ಇಟ್ ಈಸ್ ವೆರಿ ಕಾಮನ್. ವಿಶ್ ಈಸ್ ನಾಟ್ ರಾಂಗ್ ಥಿಂಗ್. ಬಟ್ ನನ್ನ ವಿಶ್ಗಾಗಿ ಇನ್ನೊಬ್ಬನನ್ನು ಬೇಕಂತ ಹೇಳಿದಾಗುವುದು ತಪ್ಪು ಅಂತ, ಅಥವಾ ಅವನ ಟೈಮ್ ಬರುವವರೆಗೆ ಈಗಲೇ ಬೇಕಂತ ಕೇಳೋದು ತಪ್ಪು ಅಂತ ಹೇಳೋದು. ಸೊ ವಿಶ್ ಈಸ್ ನಾಟ್ ರಾಂಗ್. ಈವನ್ ಸಿದ್ದರಾಮಯ್ಯ ಇಸ್ ಟೋಲ್ಡ್. ಇಷ್ಟರವರೆಗಿನ ಟೂರ್ ಇದೆಯಲ್ಲ ಸಿದ್ದರಾಮಯ್ಯನವರಿಗೆ, ತಲೆ ಕೆಳಗಡೆ ಹಾಕೊಂಡೇ AICC ಹೇಳ್ದಂಗೆ ಕೇಳಬೇಕಿತ್ತು. ಅಥವಾ ಡಿ ಕೆ ಶಿವಕುಮಾರಿಗೂ ಕಾಂಪ್ರಮೈಸ್ ಮಾಡಿಕೊಂಡೇ ಹೋಗ್ತಾ ಇದ್ರು. ಸ್ವಲ್ಪ ಒಟ್ಟಿಗೆ ಹೋಗುವ, ನಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಇದು ಅಲ್ಲಿ ಸ್ವಲ್ಪ ಆಗುವವರೆಗೆ ಕೈ ಹಿಡ್ಕೊಂಡು ಹೋಗುವ ಅಂತ ಇರಬಹುದು. ಬಟ್ ಈಗ ಇದೆ ಅಲ್ವಾ, ದೋಸೆ ತೆಗ್ದು ಈ ಕಡೆ ಹಾಕಿದಂಗೆ ಆಗಿದೆ. ಎಸ್, ಒನ್ಸ್ ಅಗೇನ್ ಅವರು ದೆಹಲಿ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಾವು ಟೂರ್ ಬಗ್ಗೆ ಮಾತಾಡ್ತಿದ್ದೀವಿ. 1 ವರ್ಷದ CM ಸಿದ್ದರಾಮಯ್ಯನವರ ಪ್ರತಿನಿತ್ಯದ ದೆಹಲಿ ಪ್ರವಾಸದ ಲೆಕ್ಕಾಚಾರಣೆ ಬೇರೆ. ಈಗ ನಾಳೆ ನಾಡಿದ್ದಲ್ಲಿ ಮತ್ತೊರಡ್ತಾರಲ್ಲ CM, ಅವತ್ತಿನ ದಿನದ CM ಅವರ ಮುಖದ ವರ್ಚಸ್ಸೇ ಬೇರೆಯಾಗಿರುತ್ತೆ. ಯಾಕಂದ್ರೆ ದೆಹಲಿ ದಂಡಯಾತ್ರೆಗೆ ಹೊರಟಿದ್ದಾರೆ CM DCM 25ನೇ ತಾರೀಕು. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಡೆಲ್ಲಿ ಕಡೆ ಹೊರಟಿದ್ದಾರೆ. ಡೆಲ್ಲಿಯಲ್ಲಿ 4 ಜನ MLC ನಿಗಮ ಮಂಡಳಿಯ ನಿರ್ದೇಶಕರುಗಳ ಪಟ್ಟಿಯನ್ನ ಫೈನಲ್ ಮಾಡಿಕೊಂಡು ಬರುವ ಸಾಧ್ಯತೆ ಇದೆ. ಬಹಳಷ್ಟು ದಿನಗಳಿಂದ ಚರ್ಚೆ ನಡೀತಾನೆ ಇದೆ, ಬಟ್ ಅದಕ್ಕೆ ಒಂದು ಒಮ್ಮತ ಆಗ್ತಾ ಇಲ್ಲ. ಆಲ್ರೆಡಿ ಎಲ್ಲ ವಿಚಾರಗಳನ್ನು ವರಿಷ್ಠರ ಮುಂದೆ ಇಟ್ಟಿದ್ದಾರೆ. 40 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಪಟ್ಟಿಯನ್ನ ಪರಮೇಶ್ವರ್ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಒಮ್ಮತ ಇರಲಿಲ್ಲ, ಹಾಗಾಗಿ ಅದು ಫೈನಲ್ ಆಗಿರಲಿಲ್ಲ. ಈಗ ಮತ್ತೆ ಫೈನಲ್ ಆಗ್ತಾ ಇದೆ, ಅಥವಾ ಆಗೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಬಟ್ ದೆಹಲಿಯಲ್ಲಿ ಹೋಗುವಂಥ ಸಿದ್ದರಾಮಯ್ಯನವರ ವರ್ಚಸ್ ಬೇರೆ ಇರುತ್ತೆ. ದೆಹಲಿ ದಂಡಯಾತ್ರೆಗೆ ಹೋಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಕ್ಲೀನ್ ಇಮೇಜ್ ಜೊತೆಗೆ ಹೋಗಿದ್ದಾರೆ. ಹಾಗಾಗಿ ಬೇರೆ ಬೇರೆ ವಿಚಾರಗಳ ಚರ್ಚೆ ಕೂಡ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗಿದೆ. ಮುಖ್ಯಮಂತ್ರಿಗಳು ಮೊನ್ನೆ ಕಾರ್ಯಕ್ರಮದಲ್ಲಿ ಸಮಾವೇಶದಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ತಾ ಇತ್ತು. ಮೇಲ್ನೋಟಕ್ಕೆ ಎಲ್ಲ ಕಡೆ ಒಟ್ಟಿಗೆ ಹೋಗ್ತಿದ್ದಾರೆ, ಬಟ್ ಒಳಗೊಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದಿಲ್ಲ. ಬದಲಾವಣೆ ಆಗಬೇಕು ಅಂತ DK ಶಿವಕುಮಾರ್ ಡೆಡ್ಲೈನು ಕೊಟ್ಟರು ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಹಾಗಾಗಿ DCM DK ಅವರ ಮನದಾಳ ಬೇರೆ. ಪ್ರಾರ್ಥನೆ ಫಲಿಸುವ ವಿಶ್ವಾಸದಲ್ಲೇ ದಿನ ದುಡ್ತಿದ್ದಾರೆ DK ಶಿವಕುಮಾರ್ ಅಂತ ಹೇಳ್ತಿದ್ದಾರೆ. ಅದೇ ವಿಚಾರ ಈಗ ಹೈಕಮಾಂಡ್ ಮುಂದೆ ಮತ್ತೆ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆಯ ವಿಚಾರಗಳು, ಮೂಡ ಜಡ್ಜ್ಮೆಂಟ್ನ ನಂತರ ಈಗ ಮತ್ತೆ ದೆಹಲಿಗೆ ಹೋಗುವಂಥ ಯಾತ್ರೆ, ಎಲ್ಲ ಸಿನಾರಿಯೋ ಡಿಫ್ರೆಂಟು ಅಂತ ಅನಿಸುತ್ತೆ ಸರ್. ಈಗ ನೀವು ಡಿ ಕೆ ಶಿವಕುಮಾರ್ ಬಗ್ಗೆ ಕೇಳಿದ್ರೆ, ಇಫ್ ಇಟ್ ಈಸ್ ಎ 50-50% ಡಿಸೈಡೆಡ್, ದೆನ್ ಇದು ಡಿ ಕೆ ಶಿವಕುಮಾರ್ಗೆ ಸಟ್ ಬ್ಯಾಕ್ ಗಿಟ್ ಬ್ಯಾಕ್ ಅಂತ ಡಿ ಕೆ ಶಿವಕುಮಾರ್ ಅನ್ಸ್ಕೊಳ್ಳಿಕ್ಕಿಲ್ಲ. ಹೈಕಮಾಂಡ್ ಇಸ್ ಗಿವನ್ ಮೈ ವರ್ಡ್ ಟು ಮೀ. ಸಪೋಸ್ ಸಿದ್ದರಾಮಯ್ಯ ಆ ಮಾತಿಗೆ ಒಪ್ಕೊಂಡ್ರೆ, ಇದು ಏನು ಡಿ ಕೆ ಶಿವಕುಮಾರ್ಗೆ ಈ ಜಡ್ಜ್ಮೆಂಟಿಂದ ಏನು ಹರಡಲಾಗಲಿಕ್ಕಿಲ್ಲ. ಬಟ್ ಆ ಮಾತು ಕೊಟ್ಟು ಸಪೋಸ್ ಇವತ್ತು ಸಿದ್ದರಾಮಯ್ಯ ಒಪ್ಕೊಂಡಿಲ್ಲ ಅಂದರೆ, ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯ ಇಸ್ ಸ್ಟ್ರಾಂಗ್ ಟುಡೇ. ನಾನು ಹೇಳಿದ್ದೇನೆ, ಈ ಸಲದ ಫ್ಲೈಟ್ ಟಿಕೆಟ್ ಇದೆ ಅಲ್ಲ, ಈ ಸಲದ ಜರ್ನಿ ಇದೆ ಅಲ್ವಾ, ದಿಸ್ ಇಸ್ ಸಿದ್ದರಾಮಯ್ಯ A+, B+ ಇಂದ A+. ಯಾಕೆ ಹೇಳ್ತೀನಿ ಕೇಳಿ. ಸಿದ್ದರಾಮಯ್ಯನಿಗಿಂತ ಜಾಸ್ತಿ ಖುಷಿಯಾದವರು ಸಿದ್ದರಾಮಯ್ಯನೊಟ್ಟಿಗೆ ಸರೌಂಡಿಂಗಲ್ಲಿದ್ದವರು. ಈ ಸಲ ನಮ್ಮ ಬಾಸು AICCಗೆ ಹೋಗುವಾಗ ಹೆಂಗಿರುತ್ತೆ ಹೇಳಿ, ಐ ಕ್ಯಾನ್ ಡಿಮಾಂಡ್. ಅವ್ರು ಹೋಗ್ತಾ ಇರೋದೇನಕ್ಕೆ ಕೇಳಿ, MLC ನಿಗಮ ಮಂಡಳಿ, ಗಂಜಿ ಕೇಂದ್ರಗಳು, ಅದು ಏನೇನಿದೆ ಅದರನ್ನೆಲ್ಲ ಮಾಡ್ಕೊಂಬರುವ. ನಮ್ಮ ಸುರ್ಜೇವಾಲ್ ಅವರು ಆಲ್ರೆಡಿ 100 ಜನರದ್ದು ಇಂಟರ್ವ್ಯೂ ತಗೊಂಡು ಹೋಗೋರೆ, ರೆಸ್ಯೂಮ್ ತಗೊಂಡು ಹೋಗೋರೆ, ಅನುದಾನಗಳನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕಂತನೂ ಕೇಳ್ಕೊಂಡು ಹೋಗೋರೆ. ಅವ್ರದ್ದು ಸ್ವಲ್ಪ ಥಾಟ್ ಮಾಡಿಕೊಂಡು ಇರ್ಬೋದು. ಬಟ್ ಇಷ್ಟು ಸಲ ಇಬ್ಬರು ಹೋಗುವಾಗ DK ಒಂದಿತ್ತು, ನೆಕ್ಸ್ಟ್ CM ನಾನು ಆಗ್ತೀನಿ, ಈಗ ಏನು ಮಾಡಬಾರ್ದು, ಈಗಲೇ ಮಾಡಿದರೆ ನನ್ನ ಮಂತ್ರಿಮಂಡಲ ಹೆಂಗಿರುತ್ತೆ, ನಾನು ಅವರನ್ನೆಲ್ಲ ನಾನು ಮಾಡಬೇಕು, MLCಗಳನ್ನು ಇವರೆಲ್ಲ ಇರುತ್ತೆ, ನನ್ನ ಕ್ಯಾಂಡಿಡೇಟ್ಗಳು ಬೇಕು ಅನ್ನೋದಿರುತ್ತೆ. ಬಣ ರಾಜಕೀಯ ಅಂತೂ ಕಾಂಗ್ರೆಸ್ಸಲ್ಲಿ ಇದೆ. ಆದರೆ ಈ ಸಲ ಸಿದ್ದರಾಮಯ್ಯನವರು 2 ಮೆಸೇಜ್ಗಳನ್ನು ಪಾಸ್ ಮಾಡ್ಬೋದು ಟು ಟೆಸ್ಟ್ AICC. ನಾನು ಕ್ಲೀನ್ ಚಿಟ್ ಆಗಿಬಿಟ್ಟಿದೆ. ಸುರ್ಜೇವಾಲನ್ನು ಹೇಳಿದ್ದಾರೆ ನೋಡಿ, ಸತ್ಯಮೇವ ಜಯತೆ ಟ್ವೀಟ್ ಮಾಡವ್ರೆ. ಸಿದ್ದರಾಮಯ್ಯನಿಗೆ ಮಾತ್ರ ರಿಲೀಫ್ ಕೊಟ್ಟಿಲ್ಲ, ಸೋನಿಯಾ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿ ಹಿಡಿದು ಪ್ರತಿಪಕ್ಷಗಳಿಗೆ ರಿಲೀಫ್ ಕೊಟ್ಟಿದ್ದಾರೆ. ಕರೆಕ್ಟ್, ಜಡ್ಜ್ಮೆಂಟ್ ವಾಸ್ ಲೈಕ್ ದ್ಯಾಟ್. ಈಗ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ನೋ ಬಾಸ್, ಐ ಆಮ್ ದ ಓನ್ಲಿ ಕ್ಲೀನ್ ಪರ್ಸನ್ CM. ನನ್ನನ್ನೆಲ್ಲ ಆಟ ಆಡಿಸಿದ್ರಿ,
ಪ್ರತಿಪಕ್ಷಗಳೇ ಇರಬಹುದು, ಅಥವಾ ನಮ್ಮ ಸ್ವಪಕ್ಷದವರು ಸೇರಿಕೊಂಡು ಕೂಡ ನನಗೆ ಆಡಿದ್ದೀರಿ, ಆಗಲಿ ಇನ್ಕ್ವೈರಿ ಆಗಲಿ. ಸ್ವಪಕ್ಷದವರು ಹೇಳಿದ್ದಾರೆ, ಯಾಕೆ ಸಿ ಎಂ ಎದುರ್ತಾರೆ, ನೋಡ್ಕೊಳ್ಳಿ, ರಿಪೋರ್ಟ್ ಬರಲಿ, ಅದ್ರ ಮೇಲೆ ಏನಾಗುತ್ತೆ ನೋಡುವ ಅಂತ ಹೇಳಿದ್ದಾರೆ. ಈಗ ನಾನು ಕ್ಲೀನ್ ಆಗಿದ್ದೀನಿ. ಐ ಆಮ್ ನಾಟ್, ನನಗೆ ಈಗ ಸಿದ್ದರಾಮಯ್ಯನವರು ಹೈಕಮಾಂಡನ್ನು ಚೆಕ್ ಮಾಡ್ಬೋದು. ಯಾವ ರೀತಿ ಗೊತ್ತಾ ನಿಮಗೆ? ನನಗೆ ಇದೇ MLC ಆಗಬೇಕು, ಇದು ನನ್ನ ಸಚಿವ ಸಂಪುಟ, ನನ್ನ ಕ್ಯಾಂಡಿಡೇಟ್ಸ್ ಇವರು 3, ನಂದು ಇವರೇ ಬೇಕು, ನನಗೆ ಇವರೇ ಚೇರ್ಮನ್ಗಳಾಗಬೇಕು, ಬೋರ್ಡ್ ಚೇರ್ಮನ್ಗಳಾಗಬೇಕು. ಸಿದ್ದರಾಮಯ್ಯನವರು ಚೆಕ್ ಮಾಡ್ಬೋದು, ಈ ದಾಳ ಉದುರಿಸ್ಬಿಟ್ಟು ಹೈಕಮಾಂಡ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಈಗ ಅಂತ. ಓಕೆ, ವೆದರ್ ದೇ ಆರ್ ಮೆಲ್ಟಿಂಗ್ ಡೌನ್ ಅಂದರೆ, ಇಫ್ ದೇ ಆರ್ ಮೆಲ್ಟಿಂಗ್ ಡೌನ್ ಅಂದರೆ ನೆಕ್ಸ್ಟ್ CM ಚೇಂಜ್ ಏನಾದರೂ ಮಾತು ಬಂದರೆ ಆಗಲೂ ನಾನು ಮಸ್ತ್ ಕೂತ್ಕೊಬೋದು. ಈ ಖುಷಿ ಆಗ್ತಾ ಇರೋದು ಯಾರಿಗೆ ಗೊತ್ತಾ? ಈ ಡೆಲ್ಲಿ ಟೂರು, ಈ ಸಿದ್ದರಾಮಯ್ಯನ ಬಣ ಇದೆಯಲ್ಲ, ಈ MLC ಬೇಕು, ಉಳಿದದ್ದು ಏನೇನು ಬೇಕು ಅಂತ ಲಿಸ್ಟ್ ಇದೆಯಲ್ಲ, 40-45 ಲಿಸ್ಟ್ ಇಟ್ಕೊಂಡು ಹೋಗ್ತಾರಲ್ಲ, ಅಣ್ಣ ಈ ಸಲ ಕಪ್ಪು ನಮ್ಮದೇ. ಕರೆಕ್ಟ್, ನೀವು ಕಪ್ಪು ಹಿಡ್ಕೊಂಡೇ ಬರಬೇಕು. ಕರೆಕ್ಟ್, 18 ವರ್ಷ ಕಾದಿದ್ದೆ ಬೆಂಗಳೂರು, ನಾವು 2.5 ವರ್ಷದಿಂದ ಕಾಯ್ತಾ ಇದ್ದೀವಿ, ಅಣ್ಣ ಕೊಡ್ತಾವ್ರೆ, ಸಿದ್ದರಾಮಣ್ಣ ಕೊಡ್ತಾರೆ ಅಂತ. ನೀವು ಕೊಡ್ತಾ ಇಲ್ಲ, ಕಾಲು ತುಳಿತಕ್ಕಿಂತ ಮೊದಲೇ ನಮಗೆ ಸಿಗಬೇಕು. ದಟ್ ಈಸ್ ವಾಟ್ ದೇ ಆರ್ ಗೋಯಿಂಗ್ ಟು ಡೂ ಇಟ್. ಓಕೆ, ಸಿದ್ದರಾಮಯ್ಯ ಈಸ್ ಎ ಬ್ರಿಲಿಯಂಟ್ ಪಾಲಿಟಿಷಿಯನ್. DK ಶಿವಕುಮಾರ್ ಈಸ್ ಎ ಸ್ಟ್ರಾಟಜಿಸ್ಟ್. DKಯನ್ನು ನೀವು ನೋಡಿದರೆ, ಸ್ಟ್ರಾಟಜಿ ವಿಷಯದಲ್ಲಿ ನೀವು DKಯನ್ನು ನೋಡಿದರೆ, ಆಲ್ ಕೈಂಡ್ ಆಫ್ ಸ್ಟ್ರಾಟಜಿ ಕ್ಯಾನ್ ಮೇಕ್. ನೀವು ನೋಡಿದ್ರಿ 146 ಬರಬೇಕಾದ್ರೆ DK ಸ್ಟ್ರಾಟಜಿ ನೀವು ವರ್ಕ್ಡ್ ಔಟ್. ನಾಟ್ ಓನ್ಲಿ ರಿಸೋರ್ಸ್, ದ ಹಾರ್ಡ್ ವರ್ಕ್ ವಿತ್ ದ ಸ್ಟ್ರಾಟಜಿ ಈಸ್ ವರ್ಕ್ಡ್ ಔಟ್. ಬಟ್ ಸಿದ್ದರಾಮಯ್ಯ ಈಸ್ ಎ ಸೈಲೆಂಟ್ ಬ್ರಿಲಿಯಂಟ್ ಪಾಲಿಟಿಷಿಯನ್, ವೆರಿ ಪೀಸ್ಫುಲ್ ಪಾಲಿಟಿಷಿಯನ್. ಅವರು ಆಡುವ ಆಟ, ನೋಡುವ ನೋಟ, ಇಸ್ ಆಕ್ಟ್ ಯು ಕಾಂಟ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಅವರು DK ಅವರ ಕೈ ಎತ್ತಿಸಿದಂದ್ರೆ ಅದಕ್ಕೊಂದು ಮೀನಿಂಗ್ ಇದೆ. ಅವರು ನಾನೇ 5 ವರ್ಷ CM ಅಂತ 2 ಕಡೆ ಹೇಳಿದರೆ ಅದು ಮುಂದಿನ ನಡೆಗೆ ಪೀಠಿಕೆ ಇದೆ. ಮೈಸೂರಲ್ಲಿ ಅವರು ಈಗ ಮೊನ್ನೆ ಸಾಧನಾ ಸಮಾವೇಶ ಮಾಡಿದರೆ ಅದು ಮುಂದಿನ ಡಿಸಿಷನ್ನ ಮುನ್ಸೂಚನೆಯನ್ನು ಕೊಡುತ್ತೆ. ನೀವು ಯಾಕೆ ಹೇಳ್ತೀನಿ ಕೇಳಿ, 75 ವರ್ಷದ ದಾವಣಗೆರೆಯ ಸಂಭ್ರಮ ನೋಡಿ ಎಲ್ಲಿಗೆ ತಂದಿಡ್ತು? CM ಕುರ್ಚಿಗೆ. ನನ್ನ ನಡೆ CM ಕುರ್ಚಿಯ ಕಡೆ ಅಂತ ಅಲ್ಲಿ ಹೇಳಿದ್ದಾರೆ ಅವರು. ನೋಬಡಿ ಅಂಡರ್ಸ್ಟುಡ್. ಸಾಧನಾ ಸಮಾವೇಶ ಇದೆಲ್ಲ ಮೈಸೂರಲ್ಲಿ, ಇಟ್ ಈಸ್ ಡನ್ ಟು ಪ್ರೂವ್ ಹಿಮ್ಸೆಲ್ಫ್. ಏ ಬಾಸ್, ನಾನು ದಾವಣಗೆರೆಯಲ್ಲಿ ಇದ್ದ ಸಿದ್ದರಾಮಯ್ಯ ಇನ್ನೂ ಅಲ್ಲೇ ಇದ್ದೀನಿ. ಡೋಂಟ್ ಥಿಂಕ್ ನಾನು ಸಿದ್ದರಾಮಯ್ಯ ಹುಂಡಿಗೆ ಬಂದಿದ್ದೀನಿ. ಸಿ ಮೈ ಕೆಪಾಸಿಟಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ದಟ್ ಈಸ್ ವಾಟ್ ಐ ಸೇ. DK is strategist, ಬಟ್ ಸಿದ್ದರಾಮಯ್ಯ ಇಸ್ ಎ ಬ್ರಿಲಿಯಂಟ್ ಪಾಲಿಟಿಷಿಯನ್. ಅದಕ್ಕೆ ಹೇಳಿದ್ದು, ನಾವೆಲ್ಲ ಕರ್ನಾಟಕದ ಜನತೆ ಮರಿಬಾರ್ದು. ಮೋರ್ ದೆನ್ ಎ ಪಾಲಿಟಿಷಿಯನ್, ಬಿಫೋರ್ ಹಿ ವಾಸ್ ಎ ಅಡ್ವೊಕೇಟ್. ಅವರು ಅಡ್ವೊಕೇಟು ಆಗಿದ್ರು. ಬಟ್ DK ಶಿವಕುಮಾರ್ ಈಸ್ ಎ ಬಿಸ್ನೆಸ್ ಮ್ಯಾನ್. ಅವರು ಟೈಮನ್ನು ನೋಡ್ತಾರೆ, ಕಾಲವನ್ನು ನೋಡ್ತಾರೆ, ತಿಂಗಳನ್ನು ನೋಡ್ತಾರೆ, ಪಟ್ 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 ಡಿಸಿಷನ್ ತಗೊಳ್ತಾರೆ. ಬಟ್ ಅಡ್ವೊಕೇಟ್ ಇದ್ದಾರಲ್ಲ, ಈ ಸ್ಟ್ರಾಟಜಿ ಇಸ್ ಡಿಫ್ರೆಂಟ್. ಸಿದ್ದರಾಮಯ್ಯ ಆನೆ ಬಲ ಬಂದಿದೆ ಅಂತ ಹೇಳ್ತೀವಲ್ಲ, ಆನೆ ಬಲ ಅಲ್ಲ. ಟುಡೇ ಸಿದ್ದರಾಮಯ್ಯ ಇಸ್ ಗೋಯಿಂಗ್ ಟು ಡೆಲ್ಲಿ, ಆನೆ ಆಗಿಯೇ ಹೋಗ್ತಾ ಇದ್ದಾರೆ. ಬಲ ಇಸ್ ಡಿಫ್ರೆಂಟ್. ಓಕೆ, ಆನೆ ರೀತಿ ಅಲ್ಲ, ಆನೆ ಆಗಿ ಹೋಗ್ತಾ ಇದ್ದಾರೆ. ಆ್ಯಂಡ್ ಯು ಸಿ ದಿಸ್ ಟೈಮ್ ಇಸ್ ಬಾರ್ಗೇನ್. ಈ ಸಲದ ಅವರ ಬಾರ್ಗೇನ್ ಲೀಸ್ಟ್ ಏನಾದರೂ ಹೊರಗಡೆ ಬಂದರೆ, MLC ಲೀಸ್ಟ್ ಮತ್ತು ನೀವು ಚೇರ್ಮನ್ಗಳ ಲೀಸ್ಟ್ಗಳಿದೆಯಲ್ವ, ಅದು ಹೊರಗಡೆ ಬಂದರೆ ನಮ್ಗೆ ಅರ್ಥ ಆಗುತ್ತೆ ಈ ಜಡ್ಜ್ಮೆಂಟು ಸಿದ್ದರಾಮಯ್ಯನವರನ್ನು ಎಷ್ಟು ಸ್ಟ್ರಾಂಗ್ AICCಯಲ್ಲಿ ಮಾಡಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಜಾಯ್ನ್ ಆಗಿದ್ದಕ್ಕೆ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್.